ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುರೇಂದ್ರ, ನಮ್ಮ ಪ್ರಾಜೆಕ್ಟ್ಗೆ ಸರ್ಕಾರದ ವತಿಯಿಂದ ಎಲ್ಲ ಸಹಾಯನೂ ಆಗಬೇಕು. ಹಾಗೆ ನ್ಯಾಷನಲ್ ಸಿಲೆಬಸ್ ಇರೋ ಹೊಸ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಡಿಸ್ಕಷನ್ ಆಗಿದೆ. ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಸರಿ ಅಣ್ಣ. ಯಜಮಾನ್ರೆ, ಸುಬ್ಬು, ನೀವು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ದೀನಿ. ಫೈಲ್ಸ್ ಎಲ್ಲ ರೆಡಿ ಇದೆ ಯಜಮಾನ್ರೆ. ಹೊಸ ಪ್ರಾಜೆಕ್ಟಿಗೆ ಬೇಕಾಗಿರೋಂಥ ಎಲ್ಲ ಡೀಟೇಲ್ಸು ನೋಟ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ವೆರಿ ಗುಡ್. ಬಾ ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ. ಪರವಾಗಿಲ್ಲ ಅಂದರೆ ನಾನು ಎದ್ದೇಳ್ಬೇಕಾ? ಅಯ್ಯೋ, ನಾನು ಹೇಳಿದ ಕೆಲಸನೆಲ್ಲ ನೀನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ಯಾ. ಈಗ ನನ್ನ ಜೊತೆ ಕೂತ್ ಮಾತಾಡು. ಮಾವ ಅಳಿಯ ಕೂತ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸರಿ ಮಾವ, ಕೂತ್ಕೋ. ಸುಬ್ಬು, ನಾವು ಒಂದು ಶಾಲೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ನಿನಗೆ ಯಾವ್ದಾದ್ರು ಜಾಗ ಸೂಕ್ತ ಅನ್ಸುತ್ತಾ? ಸುರೇಂದ್ರ ಸರ್, ಪಕ್ಕದ ಏರಿಯಾದಲ್ಲಿ ನಿಮ್ಮ ಜಾಗನೇ ಇದೆಯಲ್ಲ? ಯಾವುದು? ಆ ಪಾರ್ಕ್ ಪಕ್ಕದಲ್ಲಿ ಇದೆಯಲ್ಲ ಅದ? ಹ್ಞೂ ಸುರೇಂದ್ರ ಸರ್, ಅದೇನೆ. ಶ್ರಾವಣಿ ಮೇಡಮ್ ಮುಂಚೆ ಅಲ್ಲೇ ಆಟ ಆಡ್ತಾ ಇದ್ರಂತಲ್ಲ. ಅವರು ಸ್ಕೂಲ್ಗೆ ಹೋಗ್ಬೇಕಂದ್ರು ಅದೇ ಜಾಗದ ಮೇಲೆ ಹೋಗ್ತಾ ಇದ್ರಂತೆ. ಇವಾಗ ಅವ್ರು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರಲ್ಲ, ಅದು ಆ ಜಾಗದ ಪಕ್ಕದ ರೋಡಲ್ಲೇ ಇರೋದು. ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನ್ ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಅವನು ಹುಟ್ಟಿರೋ ಮಗಳನ್ನ ನಿನ್ನ ರಕ್ತ ಅಂತ ನೀನ್ ಒಪ್ಕೋತಿದ್ಯಾ? ಆಮೇಲೆ ನಾವು ಅವಾಗ ಪಾನಿಪುರಿ ತಿಂತೀವಿ. ನಾನು ಶ್ರಾವಣಿ ಮೇಡಮ್ ಪಾನಿಪುರಿ ಅದೇ ಜಾಗದ ಪಕ್ಕದಲ್ಲಿರೋ ಪಾರ್ಕಲ್ಲೇ ತಿನ್ನೋದು. ಅದಾದ್ಮೇಲೆ ನಾನು ಶ್ರಾವಣಿ ಮೇಡಮು ಹಗ್ ಮಾಡಿದ್ದು ಅದೇ ಜಾಗ. ಯಜಮಾನ್ರೆ, ಸಾರಿ ಯಜಮಾನ್ರೆ, ನಾನು ಏನಾದ್ರು ತಪ್ಪು ಮಾತಾಡೋಣ. ಕೆಲಸದ ವಿಷಯ ಮಾತಾಡುವಾಗ ಕೆಲಸದ ಬಗ್ಗೆನೇ ಫೋಕಸ್ ಇರಬೇಕು. ಮಾತು ಹೆಂಡತಿ ಹೆಂಡತಿ ಅಂತ ಅನ್ಬಾರ್ದು. ಅಷ್ಟು ಹೆಂಡತಿ ಮೇಲೆ ಕಾಳಜಿ ಇರೋನು ಮನೇಲೇ ಇರಬೇಕಾಗಿತ್ತು. ನನ್ ಮುಂದೆ ಯಾಕೆ ಬಂದು ನಿಂತ್ಕೊಂಡೆ? ಅಲ್ಲಣ್ಣ, ಸುಬ್ಬು ಎಲ್ಲ ಕೆಲಸ ಮುಗಿಸಿದಾನಲ್ಲ. ಸುರೇಂದ್ರ, ಶಾಲೆ ಬಗ್ಗೆ ಮಾತಾಡುವಾಗ ಶಾಲೆ ಬಗ್ಗೆನೇ ಮಾತಾಡಬೇಕು. ಬೇರೆ ಯಾರ ಬಗ್ಗೆನೂ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ. ಸುರೇಂದ್ರ ಸರ್, ಯಜಮಾನ್ರೆ ಯಾಕೆ ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಂಬಿಟ್ರಲ್ಲ? ಯಾಕೋ ಗೊತ್ತಿಲ್ಲ ಸುಬ್ಬು, ಅವನು ನಾರ್ಮಲ್ ಆಗೇ ಇದ್ದ. ಯಾಕೋ ಗೊತ್ತಿಲ್ಲ, ಶ್ರಾವಣಿ ಹೆಸರು ಕೇಳಿದ್ರೆ ಸರ್ 2 ದಿನದಿಂದ ತುಂಬಾ ಕೋಪ ಮಾಡ್ಕೋತಾ ಇದ್ದ. ಅದೇನು ಅಂತಾನೆ ಅರ್ಥ ಆಗ್ತಿಲ್ಲ. ಮಾತ್ಗೂ ಹೆಂಡತಿ ಹೆಂಡತಿ ಅಂತ ಅನ್ಬಾರ್ದು. ಅಷ್ಟು ಹೆಂಡತಿ ಮೇಲೆ ಕಾಳಜಿ ಇರೋನು ಮನೇಲೇ ಇರಬೇಕಾಗಿತ್ತು. ಯಜಮಾನ್ರಿಗೆ ಮತ್ತೆ ಯಾಕೆ ಶ್ರಾವಣಿ ಮೇಡಮ್ ಮೇಲೆ ಕೋಪ ಬಂದಿದೆ? ಶ್ರಾವಣಿ ಮೇಡಮ್ ತಪ್ಪಾಗಿ ನಡ್ಕೊಳಕ್ ಸಾಧ್ಯನೇ ಇಲ್ಲ. ಯಜಮಾನ್ರೇನಾದ್ರೂ ಬದಲಾಗಿದ್ದಾರಾ? ಅಥವಾ ಶ್ರಾವಣಿ ಮೇಡಮ್ ಮೇಲೆ ಅವ್ರಿಗಿರೋ ಅಭಿಪ್ರಾಯ ಬದಲಾಗಿದೆಯಾ? ಏನ್ ನಡೆದಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಳಿ ಅಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನೆಲ್ಲ ಅಳಿಯೋ ಅಂತ ಕರಿಬೇಕಲ್ಲ ನಾನು. ಈ ಮನೆ ಕಸ ಗುಡಿಸು ಅಂದ್ರೆ ಗುಡಿಸ್ಬೇಕಾಗಿರೋ ಕೆಲಸದವನ್ನೇ. ಆದ್ರೆ ಏನ್ ಮಾಡೋದು? ಆ ಶ್ರಾವಣಿ ನಿನ್ನನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಅಳಿಯ ಮಾಡ್ಬೇಕು. ಆ ವೀರು, ಅವನಿಗೆ ಬುದ್ಧಿ ಇಲ್ಲ. ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾನೆ. ಆದ್ರೆ ಇವತ್ತೇನಾಯ್ತು? ನೀನು ಶ್ರಾವಣಿ ಅಂತ ಒಂದು ಹೆಸರು ಹೇಳಿದ್ದಕ್ಕೆ ನಿನ್ನ ಮುಖಕ್ಕೆ ಮಂಗಳಾರತಿ ಆಯ್ತು. ಪಾಪ. ಅಂದ್ರೆ ಇದೆಲ್ಲ ಈ ವಿಜಯಾಂಬಿಕೆಂಗೆ ಸಿಗ್ತಿರೋ ವಿಜಯ. ಏನ್ ಸುಬ್ಬು, ನೀನು ನನ್ನ ಮಗನ ಮೇಲೆ ಕೈ ಮಾಡ್ತೀಯ? ಎಷ್ಟು ಧೈರ್ಯ ಇರಬೇಡ ನಿನಗೆ. ಸಾಲದಕ್ಕೆ ಆ ಬೀದಿ ಬಿಕಾರಿ ಅವಳನ್ನ ನನ್ನ ಮಗನ ಮದುವೆ ಮಾಡಿಸ್ತೀಯ? ತಪ್ಪು. ನೀವು ಗಂಡ ಹೆಂಡತಿ ಸೇರ್ಕೊಂಡು ತಪ್ಪು ಮಾಡ್ತಿದ್ದೀರಾ. ನೀವಿಬ್ರು ಕಾಲಿಟ್ಟಿರೋದು ವಿಜಯಾಂಬಿಕಾ ಕೋಟೆಗೆ. ಇನ್ನು ಮುಂದೆ ನಿಮ್ಮಿಬ್ರು ಸುಖ ಸಂತೋಷನ ಹಾಳು ಮಾಡೋದಕ್ಕೆ ನಾನು ಕಾಲಿಡಬಾರ್ದಾ? ಶ್ರಾವಣಿ ವೀರುಗೆ ಹತ್ರ ಆಗ್ತಿದ್ದಾಳೆ ಅಂತ ತುಂಬಾ ಖುಷಿ ಪಡ್ತಿದ್ದಾಳಲ್ವಾ? ಆದ್ರೆ ಈ ವಿಜಯಾಂಬಿಕಾ ಬದುಕಿರೋವರೆಗೂ ಅಪ್ಪ ಮಗಳನ್ನ ಒಂದಾಗಕ್ಕೆ ಬಿಡದೇ ಇಲ್ಲ. ಈಗ ವೀರು ನಿಮ್ಮನ್ನು ಬೈದ್ನಲ್ಲ, ಅದು ಬರೀ ಸ್ಯಾಂಪಲ್ ಅಷ್ಟೇ ಅಲ್ಲ.
ಒಂದು ಸೂಜಿ ಚುಚ್ಚೋದಕ್ಕೆ ನೀನು ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಲ್ಲ, ನೀನು ಬೆನ್ನ ಹಿಂದೆ ಚೂರಿ ಹಾಕಕ್ಕೆ ಕತ್ತಿನ ಹರಿತ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೇನು ಮಾಡ್ತೀಯ? ಸಾಧ್ಯ ಆದರೆ ಇದರಿಂದ ತಪ್ಪಿಸ್ಕೊಳ್ಳಿ, ಇಲ್ಲ ಅಂದರೆ ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳಿ. ಸುಬ್ಬು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಪ್ಪನ ಮನೆಗೆ ತಾನೇ ಹೋಗಿದ್ದಾನೆ. ಏನೇ ಕೆಲಸ ಇದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ ಮಾತಾಡ್ಬೋದು ತಾನೆ. ಚಿಕ್ಕಮ್ಮಂಗೆ ಕಾಲ್ ಮಾಡಿ ವಿಚಾರಿಸ್ತೀನಿ. ಹಲೋ, ಏನಮ್ಮ ಶ್ರಾವಣಿ, ಗಂಡನ ಪ್ರೀತಿ ಸಿಕ್ಕಿದ್ಮೇಲೆ ತವ್ರ ಮನೆಯವ್ರನ್ನೆಲ್ಲ ಮರ್ತ್ಬಿಟ್ಟ ಹೇಗೆ? ಹಾಗೇನಿಲ್ಲ ಚಿಕ್ಕಮ್ಮ, ಮನೆ ಸಂಸಾರ ಅಂತ ಅಂದ್ಮೇಲೆ ನಾನೇ ಎಲ್ಲ ನೋಡ್ಕೋಬೇಕು ತಾನೆ. ನಮಗೇನು ಮಿನಿಸ್ಟರ್ ಮನೆ ತರ ಸೌಲಭ್ಯಗಳಿರುತ್ತಾ? ಹೌದೌದು, ಇದು ಮಿನಿಸ್ಟ್ರ್ ಮನೆನೇ ಇರ್ಬೋದು, ಆದ್ರೆ ನೀನು ಮಿನಿಸ್ಟ್ರ್ ಮಗಳು. ಅಷ್ಟೇ ಅಲ್ಲ, ನೀನು ಸಾಲಿಗ್ರಾಮದ ಮನೆಗೆ ಮುದ್ದಿನ ಕುಡಿ. ನೀನ್ ಮನ್ಸು ಮಾಡಿದ್ರೆ ನೀನ್ ಇರೋ ಮನೆನೇ ಅರಮನೆ ಮಾಡ್ಕೋಬಹುದು, ಅಥವಾ ನೀನೊಂದು ದೊಡ್ಡ ಅರಮನೆನೇ ಕಟ್ಸಿ ನೀನ್ ಅಲ್ಲಿರ್ಬೋದು. ಇಲ್ಲ ಚಿಕ್ಕಮ್ಮ, ನನಗಂತ ಯಾವ ಆಸೆನೂ ಇಲ್ಲ. ಅರಮನೆಯಲ್ಲಿ ಆಡಂಬರ ಇರುತ್ತೆ, ಐಶ್ವರ್ಯ ಇರುತ್ತೆ, ಆದ್ರೆ ನಾನಿರೋ ಮನೆಯಲ್ಲಿ ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಅರಮನೆಯಲ್ಲಿ ರಂಗು ರಂಗಾಗಿರೋ ದೀಪಗಳಿರುತ್ತೆ, ಆದ್ರೆ ನಮ್ಮ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟಿರೋ ತುಪ್ಪದ ದೀಪಗಳಿದೆ. ಆ ದೀಪದ ಬೆಳಕಲ್ಲಿ ನಾನು ಆನಂದವಾಗಿದ್ದೀನಿ. ಅರಮನೆಯಲ್ಲಿ ತಿನ್ನಕ್ಕೆ ಮೃಷ್ಟಾನ್ನ ಇರುತ್ತೆ, ಆದ್ರೆ ನಾನಿರೋ ಮನೆಯಲ್ಲಿ ಹಸುವಾದಾಗ ತಿನ್ಸೋದಕ್ಕೆ ಅತ್ತೆ ಮಾವ ಇದ್ದಾರೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋರು ನನ್ನ ಪಾಲಿಗೆ ನಿಜವಾದ ಆಸ್ತಿ. ನಾನೇ ಪ್ರಪಂಚ ಅಂತ ಅನ್ಕೊಂಡಿರೋ ನನ್ನ ಗಂಡ ನನ್ನ ಪಾಲಿಗೆ ಅಂತಸ್ತು. ನಿನ್ ಮಾತು ಕೇಳ್ತಿದ್ರೆ ನಾನು ನನ್ನನ್ನೇ ಮರ್ತೋಗ್ತಿದ್ದೀನಿ ಶ್ರಾವಣಿ. ನೀನ್ ನಿಜವಾಗ್ಲೂ ಅದೃಷ್ಟವಂತೆ. ಅಷ್ಟೇ ಅಲ್ಲ, ನೀನ್ ನಿಜವಾಗ್ಲೂ ಶ್ರೀಮಂತೆ. ಯಾಕಂದ್ರೆ ನಿನ್ ಶ್ರೀಮಂತಿಕೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯ. ಚೆನ್ನಾಗಿರು ಶ್ರಾವಣಿ, ನಮಗಷ್ಟೇ ಬೇಕಾಗಿರೋದು. ಹೌದು ಚಿಕ್ಕಮ್ಮ, ಆದ್ರೆ ಇಷ್ಟೊಂದು ಪ್ರೀತಿ ಇರೋ ಕಡೆ ಸಣ್ಣ ಕಿರಿಕಿರಿನೂ ಇರುತ್ತೆ. ಕಿರಿಕಿರಿನಾ? ಏನಮ್ಮ ಅದು? ನಾನು ಸುಬ್ಬು ಈಗಷ್ಟೇ ಪ್ರೀತಿಯಿಂದ ಒಂದಾಗಿದ್ದೀವಿ, ಆದ್ರೆ ನಮ್ಮಿಬ್ರು ಒಟ್ಟಿಗೆ ಇರಕ್ಕೆ ಬಿಡ್ತಾ ಇಲ್ಲ. ಅದೇನೋ ಗ್ರಹಗತಿ ಅಂತೆ, ಮುಹೂರ್ತ ಅಂತೆ, ಹಾಗೆ ಹೀಗೆ ಅನ್ಕೊಂಡು ನಮ್ಮಿಬ್ರನ್ನ ದೂರ ದೂರ ಮಾಡಿಟ್ಟಿದ್ದಾರೆ. ಅದೆಲ್ಲ ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ ತಾನೇ. ಒಳ್ಳೇದಾಗುತ್ತೋ ಬಿಡುತ್ತೋ, ಆದ್ರೆ ಕಷ್ಟ ಅಂತೂ ಆಗ್ತಿದೆ ಚಿಕ್ಕಮ್ಮ. ಹೇ ಕಳ್ಳಿ, ಇಷ್ಟ ದಿನನೇ ಸುಬ್ಬು ಪ್ರೀತಿಗೋಸ್ಕರ ವೇಟ್ ಮಾಡಿದ್ಯಾ, ಇನ್ನೊಂದ್ ಸ್ವಲ್ಪ ದಿನ ಕಾಯಕ್ಕಾಗಲ್ವಾ? ಹೌದು ಚಿಕ್ಕಮ್ಮ, ಇಷ್ಟು ದಿನ ಕಾದಿದ್ದೀನಲ್ಲ, ಈಗಾದ್ರೂ ಒಟ್ಟಿಗೆ ಇರ್ಬೇಕು ತಾನೆ.